ಕೊಡಗು ಪತ್ರಕರ್ತರ ಸಂಘದ ಸೋಮರಪೇಟೆ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಪತ್ರಿಕಾ ಭವನ ಸಭಾಂಗಣದಲ್ಲಿ ದತ್ತಿ ನಿಧಿ ಸ್ಥಾಪನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಚ್.ಎನ್. ರವೀಂದ್ರ ಅವರು, ಕೊರೋನಾ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭ ಪತ್ರಕರ್ತರು ಸಲ್ಲಿಸಿದ ಸೇವೆ ಶ್ಲಾಘನೀಯ. ಪತ್ರಕರ್ತರು ದೇಶ ರಕ್ಷಣೆಗೆ ನಿಂತಿರುವ ಸೈನಿಕರಿಗೆ ಸಮಾನ. ಇಬ್ಬರ ಕೆಲಸಗಳು ತುಂಬಾ ಕ್ಲಿಷ್ಟಕರವಾಗಿದ್ದು ಅವರಿಗೆ ಗೌರವ ಸಲ್ಲಿಸುವುದು ಸಮಾಜದ ಕೆಲಸವಾಗಬೇಕೆಂದರು. ಈ ನಡುವೆ ರಾಜಕೀಯ ದುಮ್ಮಾನವೊಂದ ಪ್ರಸ್ತಾಪಿಸಿ ಮುಂಬರುವ ಎಂಎಲ್ಎ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಜನರ ಆಶೀರ್ವಾದದಿಂದ ಗೆದ್ದು ಇಲ್ಲಿಂದ ರೈತರ ಸಮಸ್ಯೆ ಹಾಗೂ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿ ಕೊಡಗಿನಲ್ಲಿ ಹುಟ್ಟಿದ ಕಾವೇರಿ ನದಿ ಅರಬ್ಬಿ ಸಮುದ್ರದ ಪಾಲಾಗ್ತಾ ಇದೆ. ಇದು ಇಲ್ಲಿಯ ಜನರಿಗೆ ಅನುಕೂಲವಾಗುವಂತೆ ಮಾಡ್ತೇನೆ. ನಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನ ಸಮಾಜ ಕಾರ್ಯಕ್ಕೆ ನೀಡಬೇಕು ಎಂದ ರವೀಂದ್ರ ಅವರು, ಪತ್ರಕರ್ತರ ಸಂಘದ ದತ್ತಿ ನಿಧಿ ಸ್ಥಾಪನೆಗಾಗಿ 50,000 ರೂಪಾಯಿ ದೇಣಿಗೆ ನೀಡಲಾಗುತ್ತೆ ಅಂತ ಘೋಷಿಸಿದರು. ವಾಕ್ಯದಲ್ಲಿ ಹೇಳುವಂಥದ್ದಾದರೆ ಸಮಾಜವನ್ನ ಒಳ್ಳೆಯ ದಾರಿಯತ್ತ ನಡೆಸುವಂಥ ಪತ್ರಕರ್ತರೆಲ್ಲರಿಗೂ, ವೇದಿಕೆ ಮೇಲಿದ್ದೀರಿ, ವೇದಿಕೆ ಮುಂಭಾಗದಲ್ಲಿ ಇವರಿಗೆಲ್ಲರಿಗೂ ವಂದಿಸುತ್ತಾ, ಪತ್ರಕರ್ತರ ಈಗಲೇ ನಾನು ಹೇಳಿದೆ ಅವರ ಉದ್ದೇಶ ಒಳ್ಳೆಯದಾಗಿರುತ್ತೆ. ಮೊದಲಿಂದಲೂ ನಾನು ಹೇಳ್ಕೊಂಡು ಬರ್ತಾ ಇರೋದು, ಸಮಾಜದಲ್ಲಿ ಪತ್ರಕರ್ತರು ಯಾರು ಅಂತ ಹೇಳಿದ್ರೆ ದೇಶದಲ್ಲಿ ಸೈನಿಕರಿಗೆ ಅಂತ ಗೌರವ ಇದೆಯೋ ಆ ಥರ ಗೌರವ ಪತ್ರಕರ್ತರಿಗೆ ಇರಲೇಬೇಕು, ಕೊಡಲೇಬೇಕು, ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಕರೋನಾ ಪರಿಸ್ಥಿತಿಯಲ್ಲಿ ಅಥವಾ ಕೊಡಗಿಗೆ ಬಂದೊದಗಿದಂಥ ದುಸ್ತುತಿಯಲ್ಲಿ ಏನೇ ಆಗಿರಲಿ, ಅತಿವೃಷ್ಟಿ ಅನಾವೃಷ್ಟಿ ಅಥವಾ ಲ್ಯಾಂಡ್ ಸ್ಲೈಡಿಂಗ್ ಯಾವುದರಲ್ಲೇ ಆಗಿರಲಿ, ನಾವೆಲ್ಲ ಮನೆಯಲ್ಲಿ ರಗ್ಗು ಮುಚ್ಕೊಂಡು ಮಲ್ಕೊಂಡಿರ್ತೀವಿ. ಆದರೆ ಪತ್ರಕರ್ತರು ಬಿಸಿಲು, ಮಳೆ, ಚಳಿ ಅಥವಾ ಅಲ್ಲಿ ನನ್ನ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನುವ ಸಮಯದಲ್ಲೂ ಅಲ್ಲಿ ಹೋಗಿ ವರದಿಗಳನ್ನ ಬಿತ್ತರಿಸ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ತಮಗೂ ಎಲ್ಲರ ಹಾಗೆ ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮಂದಿರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ. ಅದನ್ನೆಲ್ಲ ಬದಿಗಿಟ್ಟು ಇಂಥ ಪರಿಸ್ಥಿತಿಯಲ್ಲೂ ಅಲ್ಲಿ ಪ್ರವಾಹ ಇರ್ಬೋದು ಅಥವಾ ಯುದ್ಧ ಇರ್ಬೋದು ಅಥವಾ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು ಅಥವಾ ಕರೋನಾ ಇರ್ಬೋದು, ಅಂಥ ಪರಿಸ್ಥಿತಿಯಲ್ಲಿ ಅದು ಏನೇ ಆದರೂ ವಿಷಯಗಳನ್ನ ಸಮಾಜಕ್ಕೆ ತಲುಪಿಸಿರುವಂಥವರು ಪತ್ರಕರ್ತರು. ಹಾಗಾಗಿ ಅವರಿಗೆ ನನ್ನ ಎರಡು ಮೇಜರ್ ಕನ್ಸರ್ನ್ ಇರೋದು, ಒಂದು ಯೋಧರಿಗೆ, ಅದರಲ್ಲೂ ಮಾಜಿ ಯೋಧರಿಗೆ, ಎರಡನೇದು ಪತ್ರಕರ್ತರಿಗೆ, ಮೂರನೇದು ಪೊಲೀಸ್ ಸಿಬ್ಬಂದಿಗಳಿಗೆ. ಇವರೆಲ್ಲ ದೇಶಕ್ಕೋಸ್ಕರ ತುಂಬ ದುಡಿತಾ ಇದ್ದಾರೆ. ಆದರೆ ಒಂದೇ ನಾನು ನಮ್ಮ ಯುವಕರಲ್ಲೆಲ್ಲ ಹೇಳ್ತಾ ಇರೋದೇನಂತ ಹೇಳಿದ್ರೆ, ನ್ಯಾಯ, ನಿಷ್ಠುರತೆ ಮತ್ತು ಒಳ್ಳೆಯ ಮಾರ್ಗದರ್ಶನ ಇರಬೇಕು. ನಾನು ಯಾರಿಗೆ ಹೇಳೋದು, ಇವಾಗ ಯುವಕರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೈ ಸರಿ ಇದ್ದರೆ ಬಾಯಿ ಸರಿ ಇಲ್ಲ, ಬಾಯಿ ಸರಿ ಇದ್ದರೆ ಕೈ ಸರಿ ಇಲ್ಲ. ಹಾಗಾಗಿ ಅವರು ಸಮಾಜವನ್ನು ಒಂದು ದುಸ್ಥಿತಿಗೆ ಎಳಿತಾ ಇದ್ದಾರೆ. ಈವಾಗಲೇ ನನ್ನ ಕಣ್ಣು ಮುಂದೆ ಕಾಣ್ಕೊತಾ ಇದ್ದೀನಿ. ನಂತರ ಮಾತನಾಡಿದ ಹಿರಿಯ ವಕೀಲ ಈಶ್ವರಚಂದ್ರ ಸಾಗರ್, ಪತ್ರಕರ್ತರು ಸಮಾಜದ ಕಣ್ಣುಗಳಿದ್ದಂತೆ. ಕೊಡಗಿನ ಪತ್ರಿಕೋದ್ಯಮಕ್ಕೆ ಉತ್ತಮ ಹೆಸರಿದೆ, ಇದನ್ನು ಉಳಿಸಿಕೊಂಡು ಹೋಗಬೇಕು. ತಾಲೂಕು ಸಂಘದ ದತ್ತಿ ನಿಧಿಗೆ ನಮ್ಮ ತಂದೆ ದಿವಂಗತ ಬಸಪ್ಪ ಅವರ ಹೆಸರಲ್ಲಿ 25,000 ನೀಡಲಾಗುವುದೆಂದು ತಿಳಿಸಿದರು. ನಿಮ್ಮ ಇಷ್ಟ ಬಂದಿದ್ದು ಮಾಡಿ, ಯಾಕೆ ನನಗೆ ನಿಮ್ಮ ಮೇಲೆ ಸಂಪೂರ್ಣ 100% ಭರವಸೆ ಇದೆ. ಅದು ಸದ್ವಿನಿಯೋಗ ಆಗುತ್ತೆ ಅಂತ ನನಗೆ ಗೊತ್ತು. ಅದರಲ್ಲಿ ಯಾವುದೇ ರೀತಿಯ ದುರುಪಯೋಗದ ಪ್ರಶ್ನೆ ಇಲ್ಲವೇ ಇಲ್ಲ. ಕೈಯಿಂದೇ ನಿಮಗೆ ಎಷ್ಟೋ ಖರ್ಚಾಗಿರ್ತದೆ. ನಮ್ಮ ಕರೆಗೆ ಬರಬೇಕು, ಅವರ ಕರೆಗೆ ಬರಬೇಕು, ಪೆಟ್ರೋಲ್ ನೀವೇ ಹಾಕಬೇಕು, ಓಡಾಡಬೇಕು, ತಲುಪಬೇಕು. ಅದನ್ನು ನೀವೇ ತೀರ್ಮಾನ ಮಾಡಿ ಯಾವ ವಿಷಯಕ್ಕೆ ಅಂತ. ನೀವು ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ, ನಾನೇ ತಲೆ ಬರ್ತೇನೆ. ಅದೊಂದು ಅವಕಾಶ ಕೊಟ್ಟಿರೋ ವಿಧಾನ ಕೊಡಲಿಕ್ಕೆ ನಿಮಗೆ ನನ್ನ ವಂದನೆ. ತಾಲೂಕು ಸಂಘದ ದತ್ತಿ ನಿಧಿಗೆ ತಾಲೂಕು ಅಧ್ಯಕ್ಷ ಹರೀಶ್ ಕುಮಾರ್ ತಮ್ಮ ತಂದೆ ರಾಮೇಗೌಡರ ಹೆಸರಲ್ಲಿ, ಜಿಲ್ಲಾ ಉಪಾಧ್ಯಕ್ಷ ತೇಲಪಂಡ ಕವನ್ ಕಾರ್ಯಪ್ಪ ಅವರು ತಮ್ಮ ತಂದೆ ತೇಲಪಂಡ ಸೋಮಣ್ಣ ಅವರ ಹೆಸರಲ್ಲಿ, ಜಿಲ್ಲಾ ಸಂಘದ ಸ್ಥಾಪಕ ಅಧ್ಯಕ್ಷ ಮುರಳೀಧರ್ ಅವರು ತಮ್ಮ ತಂದೆ ಅಪ್ಪಸ್ವಾಮಿ ಅವರ ಹೆಸರಲ್ಲಿ, ಲೋಕೇಶ್ ಸಾಗರ್ ಅವರು ತಮ್ಮ ತಂದೆ ಸುಬ್ಬಯ್ಯಗೌಡ ಅವರ ಹೆಸರಲ್ಲಿ ಹಾಗೂ ಕುರಿನ ಯಶಸ್ವಿನಿ ಚಂದ್ರಕಾಂತ್ ಅವರು ತಮ್ಮ ತಂದೆ ದಿವಂಗತ ತಿಮ್ಮಪ್ಪ ಅವರ ಹೆಸರಲ್ಲಿ ದತ್ತಿ ನಿಧಿಯನ್ನು ಸ್ಥಾಪಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ತಾಲೂಕು ಘಟಕದ ಅಧ್ಯಕ್ಷ ಎಚ್.ಆರ್. ಹರೀಶ್ ಕುಮಾರ್ ವಹಿಸಿದ್ರು. ಕೊಡಗು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಎಸ್.ಎ. ಮುರಳೀಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಕವನ್ ಕಾರ್ಯಪ್ಪ ಹಾಜರಿದ್ದರು. ಸಂಘದ ಕಾರ್ಯದರ್ಶಿ ಡಿಪಿ ಲೋಕೇಶ್ ಸ್ವಾಗತಿಸಿದರು.
ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಸಲ್ಲಿಸಿದ ಸಮಾಜಮುಖಿ ಕೆಲಸಗಳಿಗಾಗಿ ಜಿ ವಾಹಿನಿಯ ಯುವರತ್ನ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಹಾಗೂ ಜೆಸಿ ರತ್ನ ಪ್ರಶಸ್ತಿಗೆ ಭಾಜನರಾದ ಹರಪಳ್ಳಿ ರವೀಂದ್ರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.